ಅವಾಚ್ಯ ಶಬ್ದಗಳಿಂದ ಪರಸ್ಪರ ನಿಂದಿಸಿಕೊಂಡು ಪೊಲೀಸರು ರಾದ್ದಾಂತವನ್ನು ಮಾಡಿಕೊಂಡಿದ್ದಾರೆ. ಮೈಸೂರಿನ ವಸಂತ ಮಹಲ ಬಳಿ ನಡೆದಂತಹ ಘಟನೆ ಇದು. ಪರಸ್ಪರ ಕಿತ್ತಾಡಿಕೊಂಡ ಪೊಲೀಸರನ್ನ ಕಂಡು ಸಾರ್ವಜನಿಕರು ಛೀಮಾರಿಯನ್ನು ಹಾಕಿದ್ದಾರೆ. ಕಳೆದ ಭಾನುವಾರ ನಡೆದಿದ್ದ ಚುನಾವಣೆ ವಿಚಾರಕ್ಕೆ ಗಲಾಟೆ ನಡೆದಿದೆ. ಮೈಸೂರು ನಗರ ಪೊಲೀಸ್ ಪತ್ತಿನ ಸಹಕಾರ ಚುನಾವಣೆ ನಡೆದಿತ್ತು. ದೇವರಾಜ್ ಠಾಣೆ ದಫೇದಾರ್ ಉಮೇಶ್ರಿಂದ ನಿಂದನೆ ಆರೋಪ ಕೇಳಿ ಬರ್ತಾ ಇದೆ. ಸಿಎಆರ್ ಪೊಲೀಸ್ ಧನಂಜಯ್ಗೆ ನಿಂದನೆ ಆರೋಪ ಕೇಳಿ ಬರ್ತಾ ಇದೆ. ಕುತ್ತಿಗೆ ಪಟ್ಟಿಯನ್ನ ಹಿಡಿದು ರಸ್ತೆಯಲ್ಲೇ ಎಳೆದಾಡಿಕೊಂಡಿದ್ದಾರೆ ಪೊಲೀಸರು. ಸಾರ್ವಜನಿಕರ ಮೊಬೈಲ್ನಲ್ಲಿ ವಿಡಿಯೋ ಸೆರೆಯಾಗಿದೆ. ಮೈಸೂರಿನ ವಸಂತ ಮಹಲ್ ಬಳಿ ನಡೆದಂತಹ ಘಟನೆ ಇದು. ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ನೀವು. ಇದು ಸಾಮಾಜಿಕ ಜಾಲತಾಣದಲ್ಲಿ ಬರೋಬ್ಬರಿ ವೈರಲ್ ಆಗಿದೆ. ಅವಾಚ್ಯ ಶಬ್ದಗಳಿಂದ ಪರಸ್ಪರ ನಿಂದಿಸಿಕೊಂಡಿರ್ತಾರೆ ಪೊಲೀಸರು. ಇವರು ಸಮಾಜಕ್ಕೆ ಮಾದರಿ ಆಗಬೇಕಾಗಿದ್ದರು. ಇವರೇ ಈ ರೀತಿ ಹೊಡೆದಾಡಿಕೊಂಡಿದ್ದಾರೆ. ಡ್ಯೂಟಿ ಮಾಡಕ್ಕೆ ತಗೊಂಬಂತೆ ಹೋಗಿ ಇಸ್ಕ ಬಾ. ನಾನೇ ಕಿಸ್ಕೊ ಬರಲಿ. ನಾನು ಗಾಡಿ ಕೀ ಕೊಟ್ಟು ಹಿಡ್ದೋಗು ಅಂತ ನೀನು ಯಾವನ್ ಹೇಳಕ್ಕೆ? ಅದನ್ನ ಹೇಳು. ನೀನು ಅದನ್ನ ಹೇಳು. ಸ್ಟೇಷನ್ ಹತ್ರ ಗಾಡಿ ನಿಲ್ಸು ಅಂತ ಹೇಳು ಅಷ್ಟೇ. ಸ್ಟೇಷನ್ ಹತ್ರ ಗಾಡಿ ನಿಲ್ಲಿಸ್ತೀನಿ. ನಾನು ನನ್ನ ಬಗ್ಗೆ ಮಾತಾಡೋದು, ನನ್ನ ಬಗ್ಗೆ ಆಗ್ಲಿ ಬಿಡ ಮರಯ್ಯ. ನನಗೆ ಗೊತ್ತಿಲ್ವಾ? ಈಗ ಚಾಟ್ ಇಸ್ಕೋಬೇಕ ಜವಾಬ್ದಾರಿ ಯಾರ್ದು? ಚಾಟ್ ತಗೋಬೇಕ ನೀನ್ ಚಾಲಕ ಕೇಳ ನೀನ್ ಚಾಟ್ ಇಲ್ಲ ಅಂತ ಸೈನ್ ಹಾಕಂಗಿಲ್ಲ. ನೀನ್ ನೋಡ್ಬೇಕಿತ್ತು. ಯಾರ್ ಜವಾಬ್ದಾರಿ? ಗಾಡಿ ಬಂದ ಜವಾಬ್ದಾರಿ ಯಾರ್ದು? ಸುಳ್ಳು ಹೇಳ್ತೀನಿ. ನಡಿ. ನೀನ್ ಎಲ್ಲಿ ನೋಡಿಬೇಕು ಹೇಳಲ್ ನಿಲ್ಲಿಸ್ತೀನಿ ಗಾಡಿಯ. ನಡಿ. ಚೇಂಜ್ ಮಾಡಿಸ್ಬೇಕು ಅಂತ ನನಗೆ ಗೊತ್ತು. ಆಯ್ತು ಮಾಡ್ಸು. ನಿನ್ ಕೈಲಿ ತಾಕತ್ತಿ ನೀ ಮಾಡ್ಸು. ಮಾಡ್ಸು. ನೀನು ಮಗನಾಗಿದ್ದೀನಿ ಅನ್ಬೇಡ ಇನ್ನೊಂದ್ಸರಿ. ನಿನಗೂ ನಾನು ಯಾಕೆ ಮಾತಾಡಿಲ್ಲ ಆಯ್ತಾ? ಚಾಟ್ ಇಸ್ಕೋಬೇಕಾದ್ರೆ ಯಾರ್ದು? ಮತ್ತೆ ನೀನ್ ನನ್ನ ಕೈ ಮಾಡಿ ಬಟ್ಟೆ ನನ್ ಗುಂಡಿ ಚಾಟ್ ಇಲ್ಲದೆ ತೋರು ಚಾಟ್ ಪ್ರಕಾರ ನಡಿ. ನಾನು ಯಾಕೆ ತೋರೋಣ ಮರ? ಜವಾಬ್ದಾರಿ ನಿಂದು. ಭಿಕ್ಷುಕರು ಕರ್ಕೋಬೇಕು ಚಾಟ್ ಇಲ್ಲ ಅಂತ. ನೀನು ನಿಂದು ಜವಾಬ್ದಾರಿ. ಗಾಡಿಲಿ ಇನ್ಚಾರ್ಜ್